ನೋಡಿ, ಮಕ್ಕಳೇ ಬೇಡ ಅಂತ ಅನ್ಸೋ ಒಂದು ಸಮಾಜನೂ ನಮ್ಮಲ್ಲಿ ಸೃಷ್ಟಿಯಾಗಿದೆಯಾ? ಆಗಿದೆ ಆಗಿದೆ. ನನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ಕಿಚನ್ ಬೇಡ ಅನ್ನೋ ಒಂದು ಮನೇನೂ ಸೃಷ್ಟಿಯಾಗಿದೆ ನಮ್ಮಲ್ಲಿ. ಇಲ್ಲ ಅಂತ ಅನ್ಕೋಬಿಡಿ, ಇದೆ 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 ಈಗ ಕಟ್ತಾ ಇದ್ದಾರೆ ಕಿಚನ್ ಇಲ್ದೇ ಇರೋ ಮನೇನ. ಅದೇ ಥರ ಪ್ಯಾಂಟ್ರಿ ಸೈಡ್ ಮಾತ್ರ ಇರುತ್ತೆ ನೀರು ಕಾಯಿಸ್ಕೊಳ್ಳೋದಕ್ಕೆ, ಅದಕ್ಕೆ ಇದಕ್ಕೆ ಅಂತ. ಹೊಸದಾಗಿ ಹೊಸ ಇದು ಶುರು ಅಲ್ವಾ? ಅದೇ ರೀತಿ ಮಕ್ಕಳೇ ಬೇಡ ಅಂತ ಅನ್ಸೋ ಸಮಾಜನೂ ಇದೆ ನಮ್ಮಲ್ಲಿ. ಮದುವೆ ಆಗಿದೆ ಆದರೆ ಮಕ್ಕಳು ಬೇಡ, ಸದ್ಯಕ್ಕೆ ಬೇಡ ಅಲ್ಲ, ಮಕ್ಕಳೇ ಬೇಡ ಅಂತ ತೀರ್ಮಾನ ನನ್ನ ಜನ್ರೇಷನ್ನವರೇ ಇದ್ದಾರೆ ಹಾಗೆ ತೀರ್ಮಾನ ಮಾಡೋದು. ಸೊ ಇದು ಈ ಗಿಲ್ಟ್ ಅನ್ನೋದು ನನಗೆ, ಐ ರಿಮೆಂಬರ್ ಅ ಸೀನ್ ಫ್ರಮ್ ಅ ಫಿಲ್ಮ್ ಕಾಲ್ಡ್ ಐರನ್ ಲೇಡಿ. ಐರನ್ ಲೇಡಿ ಮಾರ್ಗ್ರೆಟ್ ಥ್ಯಾಚರ್ ಬಗ್ಗೆ ಈ ಸಿನಿಮಾ. ಮೆರಿಲ್ ಸ್ಟ್ರೀಪ್ ಅಂತ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರೆಸಸ್ ಇನ್ ಹಾಲಿವುಡ್, ಆಕೆಗೆ ಅದಕ್ಕೆ ಆಸ್ಕರು ಬಂತು. ಮೆರಿಲ್ ಸ್ಟ್ರೀಪು ಒಂದು ಸೀನ್ ಇದೆ ಐರನ್ ಲೇಡಿಯಲ್ಲಿ, ಅವಳು MP ಆಗಿರ್ತಾಳೆ ಮಾರ್ಗ್ರೆಟ್ ಥ್ಯಾಚರ್. ನನಗನ್ಸುತ್ತೆ 60ರ ದಶಕದ್ದಿರಬೇಕಿದು. ಅವಳು MP ಆಗಿದ್ದಾಳೆ, ಪಾರ್ಲಿಮೆಂಟಿಗೆ ಹೋಗಬೇಕು. ಓಕೆ, ಆ್ಯಂಡ್ ಬ್ರಿಟಿಷ್ ಸಮಾಜಕ್ಕೆ ಹೆಣ್ಮಗಳು MP ಆಗೋದು ಆವಾಗಿನ ಕಾಲಕ್ಕೆ ಬಹಳ ವಿಚಿತ್ರ, ವಿನೂತನ, ವಿಶೇಷ, ವಾಟ್ ಎವರ್. ಸೊ ಏನಾಗುತ್ತೆ, ಅವಳು ಕಾರಲ್ಲಿ ಕೂತ್ಕೋತಾಳೆ, ಕಾರ್ ಸ್ಟಾರ್ಟ್ ಮಾಡ್ತಾಳೆ, ಗಂಡ ಅಲ್ಲಿ ನಿಂತಿದ್ದಾನೆ ಬಾಗಿಲಲ್ಲಿ. ಅವಳು ಕಾರ್ ಹೋಗ್ತಾ ಹೋಗ್ತಾ ಮಕ್ಕಳು ಹಿಂದ್ಗಡೆ ಓಡ್ತವೆ, ಹೋಗಬೇಡ ಅಂತ ಹಿಂದೆನೇ ಓಡ್ತವೆ ಆ ಮಕ್ಕಳು. ಅವಳು ಕಾರ್ ಬಿಟ್ಕೊಂಡು ಹೊಟ್ಟೋಗ್ತಾಳೆ ಪಾರ್ಲಿಮೆಂಟ್ಗೆ. ಇದು ನಿತ್ಯ ಎಲ್ರಿಗೂ ನಡೆಯುವಂಥದ್ದು. ನೀವು ಬಸ್ ಹತ್ಕೊಂಡು ಹೋಗ್ತಿರೋ, ಮೆಟ್ರೋ ಹತ್ಕೊಂಡು ಹೋಗ್ತಿರೋ, ಸ್ಕೂಟರ್ ಹತ್ಕೊಂಡು ಹೋಗ್ತಿರೋ, ಹೇಗೆ ಹೋಗ್ತಿರೋ, ಒಟ್ಟು ಆ ಮಕ್ಕಳು ಮನೆಯಲ್ಲಿ ಬಿಟ್ಟು ಹೋಗ್ಬೇಡಮ್ಮ ಅಂತ ಅಳೋದನ್ನು ನಾವು ನೋಡ್ತೀವಿ. ಇದ್ರ ಮಧ್ಯೆನೇ ನ್ಯಾವಿಗೇಟ್ ಮಾಡಬೇಕು. ಇಷ್ಟೇ ಬದುಕು, ಎಲ್ಲರ ಬದುಕು ಇಷ್ಟೇ. ಇದೇನು ನಾನೇನು ವಿಶೇಷ ಅಲ್ಲ, ಎಲ್ಲರ ಬದುಕು ಇಷ್ಟೇ.